ಹಾಯ್ ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ತುಂಬ ದಿನದ ಮೇಲೆ ಈ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಟಿವಿಗೂ ಮುಂಚೆ ನೋಡ್ಕೊಂಡು ಬರೋಣ. ಎಸ್, ಮನೆಯವರೆಲ್ಲರೂ ಆಚೆಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಮ್ಮ ಶ್ರವಣ್ ಅವರು ಬರ್ತಾರೆ. ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅಪೇಕ್ಷಾ ಅವರು ಏನು ಮಾವ ಗೋಲ್ಡ್ ರೇಟ್ ಕಡಿಮೆ ಆಯ್ತಾ ಅಂತ ಶಾಕಲ್ಲಿ ಕೇಳ್ತಾಳೆ. ಆಗ ಶ್ರವಣ್ ಅವರು ಅಯ್ಯೋ ಇಲ್ಲ ಅಪ್ಪು, ಅದ್ಯಾವಾಗ ತಾನೇ ಕಡಿಮೆ ಆಗುತ್ತೆ ಹೇಳು, ಮುಂದೇನೂ ಆಗಲ್ಲ ಬಿಡು ಅಂತ ಹೇಳ್ತಾರೆ. ಆಗ ಸಂಗೀತ ಅವರು ಅಲ್ಲ, ಭೂಮಿ ಏನಾದರೂ ಪ್ರೆಗ್ನೆಂಟ್ ಆಗಿದ್ದಾಳ ಅಂತ ಕೇಳ್ತಾರೆ. ಆಗ ಶ್ರವಣ್ ಅವರು ಏನಕ್ಕ, ನೀನು ಯಾವಾಗಲೂ ಅದೇ ಗುಂಗಲ್ಲೇ ಇರ್ತೀಯಲ್ಲ, ಹಾಗೇನಾದರೂ ಆಗಿದ್ರೆ ನಮ್ಮ ಅಜಿತ್ ಹೇಳ್ತಿದ್ನಲ್ವಾ ಅಂತಲೂ ಹೇಳ್ತಾರೆ. ಅದಾದಮೇಲೆ ಸಂಗೀತ ಅವರು ಸಿಹಿ ಸುದ್ದಿ ಅಂದರೆ ನಂಗೆ ಅದೇ ಫಸ್ಟ್ ನೆನಪಾಗುತ್ತೆ ಕಣೋ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಎಲ್ಲರೂ ಏನೇನೋ ಗೆಸ್ ಮಾಡ್ತಾನೆ ಇರ್ತಾರೆ. ಆಗ ರಾಮ್ ಅವರು ಶ್ರವಣ್ ಏನಾದರೂ ಒಂದು ಹಿಂಟ್ ಕೊಡೋ ಅಂತ ಕೇಳ್ತಾರೆ. ಆಗ ನಮ್ಮ ಶ್ರವಣ್ ಅವರು ನಾವು ಗುರುಗಳಿಗೆ ಕಾಲ್ ಮಾಡಿದ್ವಲ್ಲ, ಅವ್ರು ಏನು ಹೇಳಿದರು ಗೊತ್ತಾ, ನಮ್ಮ ಅಂಜು ಇದ್ದಾಳಲ್ಲ, ಅವಳ ನಿಶ್ಚಿತಾರ್ಥದ ಒಂದು ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ಬರೋ ಶುಕ್ರವಾರ ಇಟ್ಕೊಳ್ಬಹುದು ಅಂತಲೂ ಹೇಳ್ತಾರೆ. ಆಗ ನಮ್ಮ ಅಜ್ಜಿ ಇದ್ದಾರಲ್ಲ, ಓ ಶುಕ್ರವಾರನೇ ಇಟ್ಕೊಂಡು ಬಿಡೋಣ ಕಣೋ, ಹುಡುಗನ ಮನೆಯವ್ರನ್ನ ಬರೋಕ್ಕೆ ಹೇಳಿಬಿಡು ಅಂತಲೂ ಹೇಳ್ತಾರೆ. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಅಂಜುಗೆ ಮದುವೆ ಆದರೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋ ಆಸೆನೂ ಪಡ್ತಾರೆ. ಅದಾದಮೇಲೆ ಇದನ್ನು ಕೇಳಿ ದೇವಿಯಾನಿಗಂತೂ ಸಖತ್ ಕೋಪ ಬಂದ್ಬಿಡುತ್ತೆ. ನನ್ನ ಮಗಳನ್ನ ಮದುವೆ ಮಾಡಿಬಿಟ್ಟು ಮನೆಯಿಂದ ಆಚೆಗಡೆ ಕಳ್ಸೋಕೆ ಪ್ಲ್ಯಾನ್ ಮಾಡ್ತಿದ್ದಾರಲ್ಲ ಇವರೆಲ್ಲ ಅಂತ ಹೊಟ್ಟೆಗೆ ಬೆಂಕಿ ಬಿದ್ದಿರೋ ಥರ ಆಡ್ತಾನೆ ಇರ್ತಾಳೆ. ಆಗ ಅಜ್ಜಿಯವರು ದೇವಿಯಾನಿಯವ್ರಿಗೆ ಈಗಲೇ ನಿನ್ನ ಮಗಳಿಗೆ ಬರೋದಕ್ಕಂತ ಹೇಳು ಅಂತ ಹೇಳ್ತಾರೆ. ಆಗ ದೇವಿಯಾನಿಯವರು ಸರಿ ಅತ್ತೆ, ನಾನು ಇವಾಗಲೇ ಅಂಜುಗೆ ವಿಷಯನ ತಿಳಿಸ್ತೀನಿ, ಅವಳು ಬರ್ತಾಳೆ ಅಂತ ಸುಳ್ಳನ್ನು ಹೇಳ್ತಾರೆ. ಮನೆ ಮಂದಿಗೆಲ್ಲ ದೇವಿಯಾನಿ ಒಳ್ಳೆವಳು, ಮಾತು ಕೇಳ್ತಾಳೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ. ದೇವಯಾನಿಯವರು ಮತ್ತು ಅಪೇಕ್ಷಾ ಅವರು ಇಬ್ಬರು ಸೇರಿಕೊಂಡು ಅಂಜುಗೆ ಈ ಹುಡುಗ ಇಷ್ಟ ಇಲ್ಲ, ಈ ಮದುವೆ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಬಿಡಬಾರ್ದು ಅಂತ ಮನಸ್ಸಲ್ಲೇ ಪ್ಲಾನನ್ನು ರೆಡಿ ಮಾಡ್ತಾನೆ ಇರ್ತಾರೆ ಇಬ್ಬರು ಸೇರಿಕೊಂಡು. ಇವ್ರಿಗೆ ಏನಿದೆ ಕೆಲಸ, ಮನೆಯೊಳ ಬುದ್ಧಿನೇ ತಾನೆ ಇವ್ರಿಗೆ. ಇನ್ನೊಂದು ಕಡೆ ನಮ್ಮ ಅಜ್ಜಿತ್ತು ಯಾವುದೋ ಜೊತೆಗೆ ಫೋನಲ್ಲಿ ತುಂಬಾ ಸೀಕ್ರೆಟಾಗಿ ಸ್ಟ್ರೇಟಾಗಿ ಮಾತಾಡ್ತಾನೆ ಇರ್ತಾನೆ. ನಾನು AI ಫೋಟೋ ಜನ್ರೇಟ್ ಮಾಡೋದಕ್ಕೆ ಕೊಟ್ಟಿದ್ದೆ ತಾನೆ, ಆ ಹುಡುಗ ಈಗ ದೇಶ ಬಿಟ್ಟೇ ಓಡೋಗ್ಬಿಟ್ಟಿದ್ದಾನೆ, ಯಾಕೆ ಹೋದ, ಏನಕ್ಕೆ ಹೋದ ಅಂತ ನನಗೊಂಚೂರು ಇನ್ಫಾರ್ಮೇಷನ್ ಸಿಗ್ತಾನೇ ಇಲ್ಲ. ಅವ್ನು 3 ತಿಂಗಳ ಅಕೌಂಟು, ಹಾಗೆ ಕಾಲ್ ಡೀಟೇಲ್ಸು, ಕಾಲ್ ರೆಕಾರ್ಡಿಂಗ್ಸು ಎಲ್ಲ ನನಗೆ 1 ಗಂಟೆ ಒಳಗಡೆ ನನ್ನ ಫೋನ್ಗೆ ಬಂದುಬಿಡಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾರೆ. ಹಾಗೆ ನನಗೆ ಅವನ ಮೇಲೆ ತುಂಬ ಡೌಟ್ ಇದೆ. ನಮ್ಗೆ ಬೇಡವಾಗಿರೋ ಫೋಟೋ ಕಳಿಸಿದ್ದಾನೆ ಅಂದರೆ ಯಾರ ಕೈವಾಡ ಇದರಲ್ಲಿ ಇದೆ ಅಂತ ನಾನು ಕಂಡು ಹಿಡಿಲೇಬೇಕು ಅಂತಲೂ ಹೇಳ್ತಾರೆ. ಅದೇ ಟೈಮ್ಗೆ ಮನೆಯವ್ರು ಎಲ್ಲರೂ ಅಜಿತ್ ಮತ್ತು ಭೂಮಿನ ಟ್ರಿಪ್ಗೆ ಕಳಿಸೋಕೆ ಅಂತ ತಿಂಡಿ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ಟೇಬಲ್ ಮೇಲೆ ತಂದು ಇಡ್ತಾ ಇರ್ತಾರೆ. ಆಗ ಅಜಿತ್ ಅವರು ಏನಿದು, ನಾವು ಹನಿಮೂನ್ಗೆ ಹೋಗ್ತಿದ್ದೀವಾ ಅಥವಾ ತೀರ್ಥಯಾತ್ರೆಗೆ ಹೋಗ್ತಿದ್ದೀವಾ ಅಂತ ನಂಗಂತೂ ಗೊತ್ತಾಗ್ತಿಲ್ಲಪ್ಪ ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರು ನೀವಿಬ್ಬರು ಹನಿಮೂನ್ಗೆ ಹೋಗ್ತಾ ಇರೋದು, ಯಾರೂ ಡಿಸ್ಟರ್ಬ್ ಮಾಡಲ್ಲ, ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತಲೂ ಹೇಳ್ತಾರೆ. ಆಗ ಅಜ್ಜಿಯವರು ಭೂಮಿ ಆ ಕಡೆಯಿಂದ ಬರ್ತಾ ಇದ್ದಾಗ ನೀನು ಗುಡ್ ನ್ಯೂಸ್ ತಂದ್ಕೊಂಡೇ ಬರಬೇಕು ಅಂತಲೂ ಸ್ಟ್ರೇಟಾಗಿ ಹೇಳ್ತಾರೆ. ಇದನ್ನು ಕೇಳಿ ಅಪೇಕ್ಷಕದ್ದು ಸಖತ್ ಕೋಪ ಬರುತ್ತೆ. ಗುಡ್ ನ್ಯೂಸ್ ಅಂದರೆ ಏನಜ್ಜಿ ಅಂತ ಜೋರಾಗಿ ಕೇಳ್ತಾರೆ. ಆಗ ನಮ್ಮ ಅಜ್ಜಿ ಇದ್ದಾರಲ್ಲ, ಕೈಯಲ್ಲೇ ತೊಟ್ಲು ತೂಗೋದನ್ನು ಹಾಗೆ ಮಗು ಇಟ್ಕೊಂಡಿರೋದನ್ನು ಆ್ಯಕ್ಷನ್ ಮಾಡಿ ತೋರಿಸ್ಬಿಡ್ತಾರೆ. ಆಗ ಇದನ್ನು ಭೂಮಿ ನೋಡಿಬಿಟ್ಟು ಮಗುನ ಅಂತ ತುಂಬ ಶಾಕ್ ಆಗಿಬಿಡ್ತಾಳೆ. ಶಾಕ್ ಆಗಿ ಹಾಗೆ ಕೇಳಿ ಬಿಡ್ತಾಳೆ. ಭೂಮಿ ಈ ರೀತಿ ಶಾಕ್ ಆಗಿರೋದನ್ನು ಅಪೇಕ್ಷಾ ಅವರು ಮತ್ತು ದೇವಿಯಾನಿ ನೋಡಿ ಇನ್ನೂ ಅವ್ರಿಗೆ ಸಖತ್ ಡೌಟ್ ಜಾಸ್ತಿ ಆಗತ್ತೆ. ಭೂಮಿ ನಿಜವಾಗಿರೋ ಹೆಂಡತಿ ಅಲ್ವಲ್ಲ, ಮಗು ಅಂತಿದ ತಕ್ಷಣ ಶಾಕ್ ಆಗಿದ್ದಾಳೆ ಅಂದರೆ ಇವರಿಬ್ಬರು ನಿಜವಾಗ್ಲೂ ಮದುವೆನೇ ಆಗಿಲ್ಲ, ಅದಂತೂ ಕನ್ಫರ್ಮ್ ಆಯಿತು ಅಂತ ಅವರನ್ನು ಮತ್ತಷ್ಟು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾರೆ.
ಇಲ್ಲಿಗೆ ಇವತ್ತಿನ ನಮ್ಮ ಸಂಚಿಕೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.